ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಹೋದ ವಿಡಿಯೋನಲ್ಲಿ ಅಕ್ಕನ ಮನೆ ಬಂದೆ ಅಂತ ಹೇಳಿದೆ. ಸೊ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಷ್ಟು ಟೈಮ್ ಇರಲಿಲ್ಲ. ಇನ್ನು ಊಟ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅಂತ ಹೇಳಿ. ಸೊ ಹಾಗೆ ರೊಟ್ಟಿ ಮಾಡೋಣ ಅಂತ ಹೇಳಿದ್ಲಕ್ಕ. ಮಕ್ಕಳಿಗೂ ಕೂಡ ರೊಟ್ಟಿ ಅಂದರೆ ತುಂಬ ಇಷ್ಟ, ಜೋಳದ ರೊಟ್ಟಿ. ನಾನೇ ಜಿಗುಟ್ ಮಾಡಿಕೊಂಡು ನಾನೇ ರೊಟ್ಟಿ ಪ್ರಿಪೇರ್ ಮಾಡೋಣ ಅಂತ ಹೇಳಿ, ಸೊ ನಾನೇ ನಾದ್ಕೊಡ್ತೀನಿ ಅಂತ ಹೇಳಿದೆ. ಯಾಕಂತಂದರೆ ಅಕ್ಕನಿಗೆ ಅವಳ ಮಗನ ಕರ್ಕೊಂಬರ್ಬೇಕಿತ್ತು ಹೋಗಿ ಸ್ಕೂಲಿಂದ. ಅವನಿಗಿನ್ನೂ ಸ್ಕೂಲ್ ರಜೆ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅವಳು ಸ್ಕೂಲಿಗೆ ಹೊರಡ್ತಾ ಇದ್ಲು. ನೀನು ಹೋಗ್ಬಾ, ಅಷ್ಟರಲ್ಲಿ ನಾನು ನಾದ್ಕೊಡ್ತೀನಿ ಅಂತ ಹೇಳಿದೆ. ಸೊ ನಾನು ರೊಟ್ಟಿ ಹಿಟ್ಟು ನಾದ್ತಾ ಇದ್ದೀನಿ. ನಾದಿದ್ಮೇಲೆ ನನ್ನ ಅಮ್ಮ ಬಿಡಬೇಕಲ್ಲ, ನಾನು ರೊಟ್ಟಿ ಮಾಡ್ಕೊಡ್ತೀನಿ, ನೀನು ತಿನ್ಕೋ ಅಂತ ಹೇಳಿದರು. ಸೊ ಓಕೆ ಅಂತ ಹೇಳಿ ನಾನು ಹಿಟ್ಟನ್ನು ಬೇಗ ಬೇಗ ನಾದಿಟ್ಟು ಕೊಟ್ಟೆ ಅಮ್ಮಂಗೆ. ಸೊ ಬೇರೆ ಪಲ್ಯ ಏನೋ ಮಾಡೋಕ್ಕೆ ಹೋಗಲಿಲ್ಲ, ಹಿಂದಿನ ದಿನದ ಪಲ್ಯ ಇತ್ತು ಅನಿಸುತ್ತೆ. ಸೊ ಅದಕ್ಕೆ ನಾವು ಅದೇ ಪಲ್ಯಕ್ಕೆ ರೊಟ್ಟಿನ ಹಾಕ್ಕೊಂಡು ತಿಂದ್ವಿ. ನಾನು ಕೆಲವೊಂದು ವೀಡಿಯೋಸ್ನಲ್ಲಿ ತೋರಿಸಿದ್ದೀನಿ ಯಾವ ಥರ ಜಿಗುಟ್ ಮಾಡಬೇಕು, ಯಾವ ಥರ ನಾದ್ಕೋಬೇಕು ಅಂತ ಹೇಳಿ. ಸೊ ಇಲ್ಲಿ ನಾದುವಾಗ ಈ ಥರ ಜಾಸ್ತಿ ಜಿಗುಟು ಹಾಕ್ಕೊಂಡಿಲ್ಲ ನಾನು. ಸ್ವಲ್ಪ ಅದ್ರ ಮೇಲ್ಗಡೆ ಜಿಗುಟ್ ಮೇಲ್ಗಡೆ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾದ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ನಾವು ಜಿಗುಟಲ್ಲೇ ನಾದ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಒಂಥರ ರಬ್ಬರ್ ನಂಗೆ ಆಗುತ್ತೆ. ಸೊ ಕೆಲವೊಂದು ಹಿಟ್ಟು ಕೆಲವೊಂದು ಥರ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಮಾಡಬೇಕಾಗತ್ತೆ. ಅಮ್ಮನಿಗೆ ಹೇಳಿದೆ, ನೀನು ಉದ್ದಿ ಕೊಡಿ, ನಾನು ಬೇಯಿಸ್ತೀನಿ ಅಂತ ಹೇಳಿ. ಬೇಡ, ನಾನೇ ಬಿಸಿ ಬಿಸಿ ಮಾಡ್ಕೊಡ್ತೀನಿ, ಮಕ್ಕಳೇನು ಬಂದಿಲ್ಲ, ನೀನು ತಿನ್ಕೊಂಬಿಡು, ನೀನು ಹಸಿವಾಗ್ತಿದೆ ಅಂತ ಹೇಳಿದರು. ಸೊ ನನಗೆ ಯಾವಾಗಲೂ ಸ್ವಲ್ಪ ಹಸಿವು ಅಂದರೆ ಯಾವಾಗಲೂ ಆಗಲ್ಲ, ನನ್ನ ಟೈಮಿಗೆ ನನಗೆ ಆಗ್ಬಿಡುತ್ತೆ. ಬೆಳಗ್ಗೆ ಮಧ್ಯಾಹ್ನ ನೈಟು ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಸೊ ಆ ಟೈಮಿಗೆ ಹಸಿವಾಗ್ಬಿಡುತ್ತೆ. ಇನ್ನು ಅಮ್ಮನ ಮನೆಗೆ ಹೋಗಿದ್ದೇನೆಂದರೆ ಕೇಳಬೇಕಾ, ನಮ್ಮ ಮಕ್ಕಳ ಜೊತೆ ನಾವು ನಮ್ಮ ಮಕ್ಕಳೇ. ಸೊ ಅಮ್ಮ ನನಗೆ ಕೂರಿಸಿ ನೀನು ಹಚ್ಕೊಂಡು ಹೋಗ್ಬಿಡು, ಅವ್ರು ಬರೋಷ್ಟೊತ್ತಿಗೆ ತಿನ್ನು ಅಂತ ಹೇಳಿದ್ಲು. ಸೊ ಅವ್ರಿಗೆ ಅವರು ಬೇಯಿಸುವಾಗ ನಾವು ಕೈ ಹಾಕಬಾರ್ದು, ಅವ್ರು ಉಬ್ಬಿ ರೊಟ್ಟಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ರೊಟ್ಟಿನ ಮೆತ್ತಗೆ ಹಾಗೆ ಉಬ್ಬಿಸಿ ರೊಟ್ಟಿನ ಮಾಡಿಕೊಟ್ಟಿದ್ರು. ಏನಾಗುತ್ತೆ ಅಂದರೆ ನಾನು ಮೊನ್ನೆ ಎಲ್ಲ ನೋಡಿದೆ, ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಅಮ್ಮನಿಗೆ ಮದುವೆ ಆದಮೇಲೆ ಅಂತಲ್ಲ, ಫಸ್ಟಿಗೆ ನಮಗೆ ಅಮ್ಮ ಎಲ್ಲ ಕಲಿಸ್ಕೊಟ್ಬಿಟ್ಟಿರ್ತಾರೆ, ಏನು ಮಾಡಬೇಕು, ಹೇಗಿರಬೇಕು, ಹಾಗೆ ಅಡುಗೆ ಯಾವ ಥರ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಹೇಳ್ಕೊಟ್ಟಿರ್ತಾಳೆ. ಬಟ್ ಅವಳಿಗೆ ನಾವು ಒಂದು ರೊಟ್ಟಿ ಬೇಯಿಸಿ ಹಾಕುವಂಥ ಒಂದು ರುಚಿಯಾಗಿ ರೊಟ್ಟಿ ಮಾಡಿಕೊಡ್ಬೇಕು, ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿಕೊಡ್ಬೇಕು ಅನ್ನೋ ಅಪಾರ್ಚುನಿಟಿ ಒಂದು ಸಿಗೋದೇ ಇಲ್ಲಲ್ವ ಹೆಣ್ಮಕ್ಳಿಗೆ ಅನ್ನೋ ಒಂದು ಮೆಸೇಜ್ ನೋಡಿದೆ. ಹಾಗೆ ಅಮ್ಮನ್ನ ಬಿಟ್ಟು ಬೇರೆಯವರೆಲ್ಲರಿಗೂ ನಾವು ರೊಟ್ಟಿ ಮಾಡಿಕೊಡ್ತೇವೆ ಅಲ್ವಾ, ಇದೊಂದು ನಿಜವಾದ ಮಾತು. ನನಗೆ ಹೌದು ಅಂತ ಅನ್ನಿಸ್ತು. ಯಾಕಂತಂದರೆ ಅದನ್ನು ನಮಗೆ ಫೀಲ್ ಆಗ್ತಾ ಇರುತ್ತೆ, ಬಟ್ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಹಾಗೆ ಇಲ್ಲಿ ನಾವು ಚಿಕ್ಕಂದಿದ್ದಾಗಿಂದಲೂ ನಮಗೆ ಬೆಣ್ಣೆ ರೊಟ್ಟಿ, ಉಪ್ಪು ಹಾಗೆ ಮೊಸರು ಈ ಥರ ಎಲ್ಲ ರೊಟ್ಟಿಗೆ ಕೊಡ್ತಾ ಇದ್ರು. ಇದೊಂದು ನನ್ನ ಚೈಲ್ಡ್ಹುಡ್ ಮೆಮೊರಿನೇ. ಸೊ ಅಕ್ಕನ ಮನೆಯಲ್ಲಿ ಬೆಣ್ಣೆ ಇತ್ತು ಅಂತ ಹೇಳಿ ಅಮ್ಮ ಬಿಸಿ ರೊಟ್ಟಿಗೆ ಬೆಣ್ಣೆ, ಖಾರ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಂಡು ತಿಂದು ನೋಡು ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಸೊ ನನಗೆ ಸ್ವಲ್ಪ ಈ ಅಸಿಡಿಟಿ ಆಗುತ್ತಲ್ಲ ಖಾರ ಪುಡಿ ತಿಂದರೆ ಅಂತ ಹೇಳಿ ಸ್ವಲ್ಪ ಹಿಂಜರಿದೆ. ನೋಡೋಣ ಅಂತ ಹೇಳಿ ಒಂದು ರೊಟ್ಟಿಗೆ ಹಚ್ಕೊಂಡೆ, ತುಂಬ ರುಚಿಯಾಗಿತ್ತು. ಸೊ ಹಾಗಾಗಿ ಇನ್ನೊಂದು ರೊಟ್ಟಿನೂ ಕೂಡ ಹಚ್ಕೊಂಡು ತಿಂದೆ. ನಂದು ಊಟ ಆಗೋಷ್ಟೊತ್ತಿಗೆ ಮಕ್ಕಳು ಕೂಡ ಬಂದರು. ನನ್ನ ಅಕ್ಕ ಅವಳ ಮಗನ ಕರ್ಕೊಂಬರಕ್ಕೆ ಹೋಗಿರುವಾಗ ನನ್ನ ಮಗನ ಕೂಡ ಕರ್ಕೊಂಡು ಹೋಗಿದ್ಲು. ಸೊ ಅಲ್ಲಿ ಬರುವಾಗ ಏನಾಯಿತು ಅಂತ ಅಂದರೆ, ದೊಡ್ಡಮ್ಮ ಜ್ಯೂಸ್ ಕುಡಿಯೋಣ ಅಂದ ತಕ್ಷಣವೇ ಓಕೆ ನಾವೆಲ್ಲರೂ ಶೇರ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿದ್ರಂತೆ. ಸೊ 2 ತೊಗೊಂಡ್ರೆ 4 ಜನ ಮಾಡ್ಕೊಳ್ಳೋಣ, 1 ತೊಗೊಂಡ್ರು ಓಕೆ, ಅದ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾವ್ದೋ ಹುಡುಗ ಬರೋ ಅಂತ ಅನ್ಕೊಂಬಿಟ್ಟಾನಂತ ಓಡ್ಕೊಂತೀವಿ, ಅವ್ನು ನೋಡಿ ಓಡ್ ಹೊಂಟಾನ. ಯಾರು ಅವ್ನಿಗೆ ಶಾಕ್ ಕನ್ಫ್ಯೂಸ್ ಆತರ ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲಿ ಯಾವ್ದೋ ಹುಡುಗ ಓಡ್ ಬರಕಂತ ನಾವು ತಪ್ಕೊಂಡ ಬಿಟ್ನ ನಮ್ಮೊಟ್ಟಿಗೆ ಅಂದರೆ ಮಕ್ಕಳು ಅಮ್ಮನೊಟ್ಟಿಗೆ ಇರುವಾಗ ಅವರು ಒಂಥರ ಬೇರೆ ಥರನೇ ಆಡ್ತಾ ಇರ್ತಾರೆ. ಇನ್ನೊಬ್ಬರೊಟ್ಟಿಗೆ ಇರುವಾಗ ತುಂಬ ತಿಳ್ಕೊಂಡಿರೋ ಥರ ಮಾತಾಡ್ತಾ ಇರ್ತಾರೆ. ಓ ನನ್ನ ಮಕ್ಕಳಿಗೆ ಇಷ್ಟೆಲ್ಲ ಗೊತ್ತಾಗಿದೆ ಅಲ್ಲ ಅಂತ ಹೇಳಿ ನನಗೆ ಖುಷಿ ಆಯಿತು.
ಅಂದರೆ ಯಾವ ಥರ ಅಂತಂದರೆ ಅವರು ವಿಚಾರ ಮಾಡಿದ್ರಂತೆ, ನಿಮ್ಮ ಹತ್ರ ದುಡ್ಡಿಲ್ಲಲ್ಲ, ನೀವು ಬ್ಯಾಗ್ ತರಲಿಲ್ಲ, ಫೋನ್ ಮಾತ್ರ ತಂದಿದ್ದೀರಾ ಅಂತ ಹೇಳಿ. ಮತ್ತೆ ಫ್ಲ್ಯಾಶ್ ಆಯ್ತಂದೆ, ಓಕೆ ನಿಮ್ಮ ಫೋನಲ್ಲೇ ದುಡ್ಡಿರುತ್ತಲ್ಲ, ತೊಂದರೆ ಇಲ್ಲ, ಓಕೆ ಎಷ್ಟು ತೊಗೊಂಡ್ರು ಓಕೆ, ಶೇರ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿದ್ರಂತೆ. ನನ್ನ ಮಗನಿಗೂ ರಿಮೋಟಿಂದು ಆಟ ಆಡೋವಂಥ ಆಟ ಸಾಮಾನುಗಳಂದರೆ ತುಂಬಾ ಇಷ್ಟ. ಬಟ್ ಆ ಥರ ಟಾಯ್ಸ್ ಎಲ್ಲ ನಾನು ಕೊಡ್ಸೋಕೆ ಹೋಗೋದಿಲ್ಲ, ಯಾಕಂತಂದರೆ ತುಂಬಾ ಹಾಳು ಮಾಡ್ತಾ ಇದ್ದ ಅವನು. ಹಾಗಾಗಿ ಓಕೆ ಕೊಡ್ಸೋದಿಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ತಂದು 2 ದಿನದಲ್ಲಿ ಏನಾದರೂ ಮಾಡಿ ಹಾಕ್ಬಿಟ್ಟಿರ್ತಾರೆ ಅಣ್ಣ ತಂಗಿ ಇಬ್ಬರು ಸೇರಿಕೊಂಡು. ಹಾಗಾಗಿ ಅಕ್ಕನ ಮಗನ ಹತ್ರ ರಿಮೋಟ್ ಡ್ರೋನ್ ಇದೆ ಅಂತ ಗೊತ್ತಾಗಿ ಅವನು ಸ್ಕೂಲಿಂದ ಬಂದ ತಕ್ಷಣ ಕೇಳಲೇ ಇಲ್ಲ, ನಂಗೆ ತೋರಿಸು ಅಂತ ಹೇಳ್ದ. ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ಕೂಡ ಆಟಾಡಿ, ಸೈಕಲಲ್ಲೂ ಕೂಡ ಆಟಾಡಿ, ಹಾಗೆ ಫ್ರೆಂಡ್ಸ್ ಜೊತೆಗೆ ಆಟಾಡಿ ಫುಲ್ ಎಂಜಾಯ್ ಮಾಡ್ದ. ಅದು ಮಧ್ಯಾಹ್ನದಿಂದ ಸಂಜೆವರೆಗೂ ಮಾತ್ರ ಫುಲ್ ಅಂದರೆ ಫುಲ್ ಆಟಾಡಿ ಖುಷಿ ಆಯಿತು ಅವನಿಗೆ. ನಮ್ಗೆ ಏನು ಗೊತ್ತ್ರಿಪ್ಪ ನಿಮ್ಮ ಮನೆ ಅಂದಿಲ್ಲ. ನೀನು ಪಾಟು ಸರ್ವಿಸಿಗೆ 5 ರೂಪಾಯಿ. ನಾವಾಗಿದ್ರೆ ನಮ್ಮ ಕಾಲದಲ್ಲಿ ಅಮ್ಮಂದ್ರು ತುಂಬ ಚೆನ್ನಾಗಿ ನಮ್ಮನ್ನ ಹೊರಗಡೆ ಆಟಾಡಕ್ಕೆ ಬಿಡ್ತಾಯಿದ್ರು, ಯಾವುದೇ ಭಯ ಇರಲಿಲ್ಲ, ಬಿದ್ದು ಬರಲಿ ಎದ್ದು ಬರಲಿ ತೊಂದರೆ ಇಲ್ಲ ಅಂತ ಹೇಳಿ. ಬಟ್ ಇವಾಗಿನ ಕಾಲದಲ್ಲಿ ಮಕ್ಕಳನ್ನ ಕಾಯೋದು ತುಂಬಾ ಕಷ್ಟ. ಯಾಕಂತಂದ್ರೆ ಅವರು ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರ್ತಿಲ್ಲ, ಅಷ್ಟು ಇದರಲ್ಲಿ ಆಟದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನನಗೆ ಎಲ್ಲಿಗೆ ಹೋದ್ರೂ ಮಕ್ಕಳ ಮೇಲೆ ಒಂದು ಕಣ್ಣಿದ್ದೇ ಇರುತ್ತೆ. ಸೊ ಹಾಗಾಗಿ ರಜೆಗೆ ಹೋಗಿದ್ದೀವಿ, ಅವ್ರು ನೋಡ್ಕೋತಾರೆ ಇವ್ರು ನೋಡ್ಕೋತಾರೆ ಅಂತ ಹೇಳಿ ಬಿಡೋದಕ್ಕಿಂತ ಸೊ ಒಂದು ಸ್ವಲ್ಪ ಜಾಸ್ತಿನೇ ಮಕ್ಕಳ ಮೇಲೆ ಗಮನ ಕೊಡೋದು ಒಳ್ಳೆಯದು. ನನ್ನ ಮಕ್ಕಳಿಗೆ ಅಲ್ಲಿ ಅಕ್ಕನ ಮನೆಗೆ ಹೋದ್ರೆ ತುಂಬಾ ಖುಷಿ ಪಡ್ತಾರೆ, ಯಾಕಂದರೆ ಅವ್ರ ಜೊತೆ ಫ್ರೆಂಡ್ಸ್ ಇದ್ದಾರೆ, ಹಾಗಾಗಿ ಆಟ ಆಡೋದಕ್ಕೆ ಅಂತ ಹೇಳಿ. ಮಕ್ಕಳಿಗೆ ಬರುವಾಗ ಚಾಟ್ಸ್ ತಿನ್ನಬೇಕಿತ್ತು ಅಂತ ಹೇಳಿ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ಹೊರಗಡೆ ಕರ್ಕೊಂಡೋಗಿದ್ವಿ, ಚಾಟ್ಸ್ ಎಲ್ಲ ತಿನ್ಕೊಂಡು ಇನ್ನು ರಿಟರ್ನ್ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಕರೆಕ್ಟ್ ಬಸ್ ಟೈಮ್ ಆಗಿತ್ತು. ಸೊ ನಾವು ಊರಿಗೆ ಹೊರಟ್ವಿ. ನೋಡಿದ್ರಲ್ವ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.